ನಾವಿವತ್ತು ನೋಡೋಣ ನಮ್ಮ ಪ್ರತಿಯೊಂದು ಕಾರ್ಯದ ಬೇಡಿಕೆಯನ್ನು ಶ್ರೀ ವೆಂಕಟೇಶ್ವರನಲ್ಲಿ ಯಾಕೆ ಕೇಳ್ಕೊತೀವಿ ಅನ್ನೋದನ್ನು. ಭೃಗು ಋಷಿಯು ಯಾವ ದೇವರು ಭಕ್ತರ ಬೇಡಿಕೆಗಳನ್ನ ಪೂರೈಸ್ತಾರೆ ಅಂತ ಪರೀಕ್ಷಿಸೋ ಸಮಯ. ಆವಾಗ ಋಷಿಯು ಬ್ರಹ್ಮ ಮತ್ತು ಶಿವನನ್ನು ಭೇಟಿ ಮಾಡ್ತಾರೆ. ಆದರೆ ಶಿವ ಮತ್ತು ಬ್ರಹ್ಮ ಋಷಿಯನ್ನು ಗಮನಿಸುವುದಿಲ್ಲ. ಕೋಪದಲ್ಲಿ ಭೃಗು ಋಷಿಯು ಬ್ರಹ್ಮನನ್ನು ಯಾವತ್ತೂ ಪೂಜೆ ಮಾಡಬಾರ್ದು ಅಂತ ಮತ್ತು ಶಿವನನ್ನು ಲಿಂಗದ ರೂಪದಲ್ಲಿ ಪೂಜಿಸಬೇಕಂತ ಶಾಪ ನೀಡ್ತಾರೆ. ಕೊನೆಯಲ್ಲಿ ವಿಷ್ಣುವಿನ ಹತ್ರ ತಲುಪಿದಾಗ ವಿಷ್ಣು ನಿದ್ರಿಸುತ್ತಿರೋದನ್ನು ನೋಡಿ ಋಷಿಯು ಕೋಪಗೊಂಡು ವಿಷ್ಣುವಿನ ಎದೆಗೆ ಒದಿತಾರ. ಆದರೆ ವಿಷ್ಣು ಕೋಪ ಮಾಡ್ಕೊಳ್ಳೋದಿಲ್ಲ. ಅದರ ಬದಲಾಗಿ ಋಷಿ ಹತ್ರ ಕ್ಷಮಾಚನೆ ಕೇಳ್ತಾರ. ಈ ತಾಳ್ಮೆಯನ್ನು ವಿಷ್ಣುವಿನಲ್ಲಿ ಕಂಡು ಋಷಿ ಆವಾಗ ಘೋಷಣೆ ಮಾಡ್ತಾರೆ, ಕಲಿಯುಗದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಪಡೆದುಕೊಳ್ಳುವ ದೇವರಂದ್ರೆ ಶ್ರೀ ವೆಂಕಟೇಶ್ವರ ಅಂಥೇಳಿ. ಆದರೆ ಮಹಾಲಕ್ಷ್ಮಿ ಘಟನೆಯಿಂದ ನೊಂದು ವೈಕುಂಠನ ಬಿಟ್ಟು ಭೂಲೋಕದ ಒಂದು ರಾಜರ ಕುಟುಂಬದಲ್ಲಿ ಜನಿಸ್ತಾರೆ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.